या आठाना वो सातवें आसमान पर हो या सात समंदर पार हो। ಹಲೋ ನಮಸ್ತೆ, ಫಿಲ್ಮಿಗೆ ಆಸ್ಗೆ ಸ್ವಾಗತ. ಪುಷ್ಪ 2ನ ಒಂದು 10th ಡೇ ವರ್ಲ್ಡ್ ವೈಡ್ ಕಲೆಕ್ಷನ್ನ ಬಗ್ಗೆ, 9th ಹಾಗೂ 10th ಡೇನ ವರ್ಲ್ಡ್ ವೈಡ್ನ ಕಲೆಕ್ಷನ್ನ ಬಗ್ಗೆ ಮಾಹಿತಿ ಅಂತ ಹೇಳಿದ್ರು ಸ್ನೇಹಿತರೆ. ಖಂಡಿತವಾಗಿಯೂ ಒಂದು ಟೋಟಲ್ ವರ್ಲ್ಡ್ ವೈಡ್ನ ಕಲೆಕ್ಷನ್ ದೊಡ್ಡ ಮಟ್ಟಿನಲ್ಲಿ ಒಂದು ಹೋಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ. ಪುಷ್ಪ 2 ಇಷ್ಟರ ಮಟ್ಟಿಗೆ ಒಂದು ಹೈಪ್ ಕ್ರಿಯೇಟ್ ಆಗಿ ಈ ಮೂವಿ ಕಲೆಕ್ಷನ್ ಮಾಡಬಹುದು ಅನ್ನೋ ಒಂದು ವಿಚಾರ ಯಾರಿಗೂ ಒಂದು ಗೊತ್ತಾಗಿರಲಿಲ್ಲ ಅಂತಲೇ ಹೇಳೋದು. ಕೊನೆಗೂ ಕೂಡ ಅಷ್ಟರ ಮಟ್ಟಿಗೆ ಒಂದು ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಅದು ದೊಡ್ಡ ಮಟ್ಟಿನ ಒಂದು ವಿಶೇಷ ಸಂಗತಿ ಅಂತಲೇ ಹೇಳೋದು. ಆದರೂ ಕೂಡ ಸದ್ಯದ ಮಟ್ಟಿಗೆ ಒಂದು ಅಲ್ಲು ಅರ್ಜುನ್ ಅರೆಸ್ಟ್ ಆಗಿ, ಯಾಕೆಂದರೆ ಈ ಮೂವಿಗೆ ಒಂದು ದೊಡ್ಡ ಮಟ್ಟಿನ ಒಂದು ಪ್ಲಸ್ ಪಾಯಿಂಟ್ ಕೂಡ ಆಗಿರ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಕಲೆಕ್ಷನ್ನಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಕೂಡ ಒಂದು ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಆ ಲೆವೆಲ್ಗೆ ರೇಂಜ್ಗೆ ಕೂಡ ಈಗಲೂ ಕೂಡ ಒಂದು ಕೆಲವೊಂದು ಪ್ಲೇಸ್ಗಳಲ್ಲಿ, ಯಾಕಂದರೆ ಎಲ್ಲ ಪ್ಲೇಸ್ಗಳಲ್ಲಿ ಅಂತಲ್ಲ, ಕೆಲವೊಂದು ಪ್ಲೇಸ್ಗಳಲ್ಲಿ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಹೌಸ್ಫುಲ್ ಪ್ರದರ್ಶನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಫಿಲ್ಮನ್ನು ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಇಷ್ಟರವರೆಗೆ ನಾವು ಒಂದು ಟೋಟಲ್ ಕಲೆಕ್ಷನ್ನ ಬಗ್ಗೆ ಒಂದು ಮಾಹಿತಿ ಅಂತ ಹೇಳಿದರೆ 1832 ಕೋಟಿ ಕಲೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಇಷ್ಟರವರೆಗೆ ಒಂದು ಹೈಯೆಸ್ಟ್ ಫಾಸ್ಟೆಸ್ಟ್ ಕಲೆಕ್ಷನ್ ಅಂತ ಹೇಳಿದ್ರೆ ಈ ಮೂವಿ ಅಂತಲೇ ಹೇಳೋದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಈ ಮೂವಿ ಒಂದು ರನ್ನಿಂಗ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ದೊಡ್ಡ ಮಟ್ಟಿಗೆ ಒಂದು ಗ್ರೇಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಈಗಲೂ ಕೂಡ ಒಂದು ಅಲ್ಲು ಅರ್ಜುನ್ ರವರ ಒಂದು ಅಭಿಮಾನಿ ಇರ್ಬೋದು, ಅದೇ ರೀತಿಯಾಗಿ ಅಭಿಮಾನ ಬಲದ ಒಂದು ಫ್ಯಾನ್ಸ್ ಇರ್ಬೋದು ಕೂಡ ಈಗಲೂ ಕೂಡ ಒಂದು ಅದೇ ರೀತಿಯಲ್ಲಿ ಕ್ರೇಜ್ ಕೂಡ ಒಂದು ಒಟ್ಟಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಕರ್ನಾಟಕದ ಫ್ಯಾನ್ಸ್ನವರು ಕೂಡ ಈ ಮೂವಿನನ್ನು ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಗೆಲ್ಲಿಸಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಮಹಾರಾಷ್ಟ್ರ ಇರ್ಬೋದು, ಅದೇ ರೀತಿಯಾಗಿ ಪಟ್ನಾ ಇರ್ಬೋದು, ಡೆಲ್ಲಿ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ಪ್ರತಿಯೊಂದು ಸ್ಟೇಟ್ನಲ್ಲೂ ಕೂಡ ಈ ಮೂವಿ ಒಂದು ಅಬ್ಬರದಿಂದ ಒಂದು ಕಲೆಕ್ಷನ್ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ದೇಶ ಅಲ್ಲದೆ ವಿದೇಶಗಳಲ್ಲಿ ಕೂಡ ಈ ಮೂವಿ ಒಂದು ಯಾವ ರೀತಿಯಲ್ಲಿ ಒಂದು ಕಲೆಕ್ಷನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಂದ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಕಲೆಕ್ಷನ್ ಮಾಡ್ಕೊಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಆ ಕ್ರೇಜ್ ಇನ್ನೂ ಕೂಡ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪುಷ್ಪ 2ನ ಒಂದು ನಿಜವಾಗ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ, ಆ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ರು 1 ವರ್ಷದ ಮುಂಚೆ. ಆದರೆ ಆ ಒಂದು ಟ್ರೈಲರ್ ನಿಜವಾಗ್ಲೂ ಒಂದು ಪುಷ್ಪ 3ನ ಒಂದು ಟ್ರೈಲರ್ ಸೀಕ್ವೆನ್ಸ್ ಆಗಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಇರುತ್ತೆ ಅಂತಲೇ ಹೇಳೋದು. ಯಾಕೆಂದರೆ ಆ ಒಂದು ಟ್ರೈಲರ್ಗೂ ಈ ಒಂದು ಮೂವಿಗೂ ಯಾವುದೇ ಒಂದು ರೀತಿಯ ಕನೆಕ್ಷನ್ ಇರಲಿಲ್ಲ ಅಂತಲೇ ಹೇಳೋದು ಜನರು. ಯಾಕೆಂದರೆ ಹೆಚ್ಚಾಗಿ ಈ ವಿಚಾರವನ್ನು ದೊಡ್ಡ ಮಟ್ಟಿನಲ್ಲಿ ಟ್ರೋಲ್ ಮಾಡಿದರು. ಆದರೆ ಒಂದು ಅಫಿಷಿಯಲ್ ಆಗಿ ಈ ಮೂವಿಯ ಒಂದು ಮೇಲ್ನೋಟಕ್ಕೆ ನೋಡೋದಾದರೆ ಒಂದು ಪುಷ್ಪ 3ಯ ಒಂದು ಟ್ರೈಲರ್ ಆಗಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಪುಷ್ಪ 3ಯ ಒಂದು ಟ್ರೈಲರೇ ಆ ಒಂದು ಆಗಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಹೇಳಲಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಒಂದು ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ ಅಂತ ಹೇಳಿದ್ರೆ 1532 ಕೋಟಿ ಕಲೆಕ್ಷನ್ ಅಂತ ಹೇಳಿದ್ರೆ ಒಂದು ದೊಡ್ಡ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಅಷ್ಟರ ಮಟ್ಟಿಗೆ ಒಂದು ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಮೂವಿ ದೊಡ್ಡ ಮಟ್ಟಿನಲ್ಲಿ ಒಂದು ವಿಜೃಂಭಿಸುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಮೂವಿಗಳು ಅಷ್ಟರ ಮಟ್ಟಿಗೆ ಒಂದು ಕಲೆಕ್ಷನ್ ಮಾಡಲ್ಲ, ಆದರೆ ಈ ಮೂವಿ ಅಷ್ಟು ಫಾಸ್ಟೆಸ್ಟ್ ಆಗಿ ಒಂದು ಕಲೆಕ್ಷನ್ ಮಾಡಿದೆ ಅಂತ ಹೇಳಿದ್ರೆ ಯಾರೋ ಅಂದ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರತಿ ಒಂದು ಡೇ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಕೂಡ ಒಂದು ಕಲೆಕ್ಷನ್ ಈಗಲೂ ಕೂಡ ಒಂದು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಅಂತಲೇ ಹೇಳೋದು. ಎಲ್ಲ ಒಂದು ಸದ್ಯದ ಮಟ್ಟಿನ ಒಂದು ಇಂಗ್ಲೀಷ್ ಮೂವಿಯ ಒಂದು ಇನ್ಸ್ಟ್ರಾಲರ್ ಅನ್ನೋ ಒಂದು ಮೂವಿಯ ದಾಖಲೆಯನ್ನು ಕೂಡ ಒಂದು ಮುರಿದಿದೆ ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಬೆಳಕಿಗೆ ಬಂದಿದೆ ಅಂತಲೇ ಹೇಳೋದು. ಯಾಕೆಂದರೆ ಈ ಮೂವಿಯ ಒಂದು ವರ್ಲ್ಡ್ ವೈಡ್ನ ಕಲೆಕ್ಷನ್ನ ಬ್ರೇಕನ್ನು ಕೂಡ ಬ್ರೇಕ್ ಮಾಡಲಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಯಾಕೆಂದರೆ ಆ ಮೂವಿಯ ಒಂದು ಕಲೆಕ್ಷನ್ನು ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಬ್ರೇಕ್ ಮಾಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಇನ್ನು ಪುಷ್ಪ 3 ಯಾವ ಮಟ್ಟಿಗೆ ಇರ್ಬೋದು, ಯಾವ ರೇಂಜಿಗೆ ಇರ್ಬೋದು, ಎಷ್ಟರ ಮಟ್ಟಿಗೆ ಕಲೆಕ್ಷನ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಖಂಡಿತವಾಗ್ಲೂ ಈಗಲೂ ಹೇಳೋಕ್ಕಾಗಲ್ಲ. ಖಂಡಿತವಾಗಿ ಆಗಿದ್ರೂ ಕೂಡ ದೊಡ್ಡ ಮಟ್ಟಿನ ಕಲೆಕ್ಷನ್ ಅಂತೂ ಪುಷ್ಪ 3ಗೆ ಮೂವಿಗೆ ಈಗಾಗಲೇ ಒಂದು ಫ್ಯಾನ್ಸ್ನವರು ರೆಡಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ದೊಡ್ಡ ಮಟ್ಟಿನಲ್ಲಿ ರೆಡಿ ಆಗ್ತಿದೆ ಅಂತ ಹೇಳೋದು. ಖಂಡಿತವಾಗಿ ಆದಷ್ಟು ಬೇಗ ಪುಷ್ಪ 3 ಮೂವಿ ಕೂಡ ನಮಗೆಲ್ಲರಿಗೂ ಒಂದು ಸಲ
ನೋಡುವಂಥ ಅವಕಾಶ ಆದಷ್ಟು ಬೇಗ ಒಂದು ಸಿಗಲಿದೆ ಅಂತ ಹೇಳಬಹುದು ಸ್ನೇಹಿತರೆ. ಖಂಡಿತವಾಗಿಯೂ ಇನ್ನು ಮುಂದಿನ ಕಲೆಕ್ಷನ್ ಎಲ್ಲಿವರೆಗೆ ಬಂದು ಮುಟ್ಟುತ್ತೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ನೋಡೋಣ ಇನ್ನು ಮುಂದಿನ ವಿಡಿಯೋದ ಮೂಲಕ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾರೆ ಖಂಡಿತವಾಗಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮುಂದೆ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮನ್ನು ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ಮೂಲಕ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೇವೆ ಅಂತ ಹೇಳ್ಬೋದು. ಕೀಪ್ ಸಪೋರ್ಟಿಂಗ್, ಎಲ್ಲರೂ ಖುಷಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಹಿಂದ್, ಥ್ಯಾಂಕ್ ಯು.